ಈ ಗಿಡದ ಹೂವನ್ನು ನೋಡಿ, ಎಷ್ಟು ಚಂದವಾಗಿ ಆಕರ್ಷಕವಾಗಿದೆ. ಈ ಗಿಡದ ಹೂವು 2 ಬಣ್ಣಗಳನ್ನು ಹೊಂದಿರುವಂತಹ ಒಂದು ವಿಶಿಷ್ಟವಾದಂತಹ ಹೂಗೊಂಚಲು ಇದಾಗಿದೆ. ಈ ಗಿಡದ ಒಂದೇ ಹೂವಿನಲ್ಲಿ 2 ಬಣ್ಣ, ಮೇಲ್ಭಾಗ ಗುಲಾಬಿ ಬಣ್ಣದಲ್ಲಿದೆ, ಕೆಳಗಿನ ಭಾಗ ಹಳದಿ ಬಣ್ಣವನ್ನು ಹೊಂದಿರುವಂಥದ್ದಾಗಿದೆ. ಈ ಗಿಡಕ್ಕೆ ಎಡತರಿ, ಒಡತರೆ, ಒಡವಾರದ ಗಿಡ ಅನ್ನುವ ಹೆಸರಿದೆ. ಹಾಗೆ ಇದನ್ನು ಶಮಿ ಗಿಡ ಅಂತಲೂ ಕೂಡ ಕೆಲವು ಕಡೆ ಕರೀತಾರೆ. ಹಾಗೆ ಪೂಜೆ ಕೂಡ ಮಾಡ್ತಾರೆ. ಈ ಎಡತರಿ ಅಥವಾ ಒಡತಾರೆ ಗಿಡ ಸಾಮಾನ್ಯವಾಗಿ ಕುರುಚಲು ಕಾಡುಗಳಲ್ಲಿ, ಅಂದರೆ ಬರಡು ನೆಲ, ಅಷ್ಟೊಂದು ಫಲವತ್ತಾಗಿಲ್ಲದಂತಹ ಬರಡು ನೆಲದಲ್ಲಿ ಬೆಳೀತದೆ. ಇದೊಂದು ಪೊದೆ ಸಸ್ಯವಾಗಿ ಬೆಳೀತದೆ. ಸಾಮಾನ್ಯವಾಗಿ ಇದು ಒಂದು ಚಿಕ್ಕ ಮರ ಕೂಡ ಆಗಿ ಬೆಳೆಯುವಂತಹ ಸಾಧ್ಯತೆಗಳಿರ್ತದೆ. ಅಂದರೆ 3 ರಿಂದ 7 ಮೀಟರ್ ಎತ್ತರಕ್ಕೆ ಬೆಳೀತದೆ. ಇದೊಂದು ಮುಳ್ಳು ಗಿಡ ಆಗಿದ್ದು ಇದರ ರೆಂಬೆ ಕೊಂಬೆಗಳಲ್ಲಿ ಗಟ್ಟಿಯಾದ ಮುಳ್ಳುಗಳಿರ್ತವೆ. ಹೀಗಾಗಿ ಇದನ್ನು ಯಾವುದೋ ಮುಳ್ಳು ಗಿಡ ಅಂತ ನೆಗ್ಲೆಕ್ಟ್ ಮಾಡುವಂಥವರೇ ಹೆಚ್ಚು. ಆದರೆ ಈ ನಮ್ಮ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿ, ಆಯುರ್ವೇದ ಹಾಗೂ ಜನಪದ ವೈದ್ಯಕೀಯದಲ್ಲಿ ಇದೊಂದು ಅತ್ಯುತ್ತಮ ಔಷಧೀಯ ಸಸ್ಯ ಕೂಡ ಆಗಿದೆ. ಈ ಗಿಡ ಬೆಳೆಯೋದು ಸಾಮಾನ್ಯವಾಗಿ ಬರಡು ನೆಲದಲ್ಲಾದರೂ ಕೂಡ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಜೊತೆಗೆ ಮಣ್ಣನ್ನು ಸವಕಳಿಯನ್ನು, ಅಂದರೆ ಮಣ್ಣು ಸೌದು ಹೋಗುವುದನ್ನು ತಪ್ಪಿಸ್ಲಿಕ್ಕೆ ಕೂಡ ಇದು ನೆರವಾಗ್ತದೆ. ಹೀಗಾಗಿ ಇದು ಒಂದು ಪ್ರಕೃತಿಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿಕೊಂಡು ಬರ್ತಾ ಇದೆ. ಅಂದ ಹಾಗೆ ಇದು ಜೇನುದುಂಬಿಗಳಿಗೆ ತುಂಬ ಆಕರ್ಷಕವಾದಂತಹ ಹೂ ಕೂಡ ಆಗಿದೆ. ಇದರ ಮಕರಂದವನ್ನು ಹಿಡಿದ ಹೂಗಳು ಒಳ್ಳೆಯ ಜೇನುತುಪ್ಪ ಕೂಡ ನೀಡ್ತವೆ. ಈ ನಮ್ಮ ಭಾರತದ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಈ ಸಸ್ಯವನ್ನು ಸಂಸ್ಕೃತದಲ್ಲಿ ವೀರಥರು ಅಥವಾ ವಿರಾಟ್ರು ಅನ್ನುವ ಹೆಸರಿನಿಂದ ಗುರುತಿಸಲಾಗಿದೆ. ಇಂಗ್ಲೀಷ್ನಲ್ಲಿ ಇದನ್ನು ಸಿಕ್ಕಲ್ ಬುಷ್ ಅಥವಾ ಚೈನೀಸ್ ಲ್ಯಾಂಟರ್ನ್ ಟ್ರೀ ಅಂತೇಳಿ ಕರೀತಾರೆ. ಈ ಸಸ್ಯದ ವೈಜ್ಞಾನಿಕ ಹೆಸರು ಡೈಕ್ರೋಸ್ಟ್ಯಾಚಿಸ್ ಸಿನಿರಾ ಅಂತೇಳಿ. ಇದರ ಕುಟುಂಬವನ್ನು ಪ್ಯಾಬೇಸಿ ಕುಟುಂಬ ಅಂತ ಕೆಲವರು ಹೇಳ್ತಾರೆ. ಇನ್ನೂ ಕೆಲವರು ಮೈಮೋಯಸಿಯೇ ಕುಟುಂಬ ಅಂತಲೂ ಕೂಡ ಹೇಳ್ತಾರೆ. ಈ ಗಿಡದ ಎಳೆಯ ಚಿಗುರು ಮತ್ತು ಈ ಗಿಡದ ಕಾಯಿಯ ಬೀಜ, ಹಾಗೆ ಇದರ ಬೇರಿನ ತೊಗಟೆ ಮತ್ತು ಈ ಗಿಡದ ತೊಗಟೆ ಇವೆಲ್ಲವೂ ಕೂಡ ಆಯುರ್ವೇದ ಔಷಧಿ ತಯಾರಿಕೆಯಲ್ಲಿ ಬಳಕೆಯಾಗ್ತವೆ. ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಈ ಸಸ್ಯದ ಎಲೆಗಳನ್ನು ಮತ್ತು ಬೇರು ಮತ್ತು ಇದರ ತೊಗಟೆಯನ್ನು ಹಲ್ಲು ನೋವು, ಮೂತ್ರಪಿಂಡದ ತೊಂದರೆಗಳು ಹಾಗೂ ವಿವಿಧ ಆಯುರ್ವೇದ ಕಷಾಯಗಳ ತಯಾರಿಕೆಯಲ್ಲಿ ಬಳಸಿಕೊಳ್ಳಲಾಗ್ತದೆ. ಈ ವೀರತರು ಗಿಡ ಒಂದು ರೀತಿ ತಿರುಚಿದಂತಹ ಕಾಯಿಗಳನ್ನು, ಹಣ್ಣುಗಳನ್ನು ಬಿಡ್ತದೆ. ಆ ಕಾಯಿ ಅಥವಾ ಹಣ್ಣುಗಳಲ್ಲಿ ಸಣ್ಣ ಸಣ್ಣ ಬೀಜಗಳಿರ್ತವೆ. ಆ ಬೀಜಗಳನ್ನು ಆಯುರ್ವೇದದ ಕಷಾಯಗಳ ತಯಾರಿಕೆಯಲ್ಲಿ ಬಳಸಿಕೊಳ್ಳಲಾಗ್ತದೆ. ಆಯುರ್ವೇದದಲ್ಲಿ ಇದನ್ನು ಪಿತ್ತವನ್ನು ಸಮತೋಲನಗೊಳಿಸುತ್ತದೆ ಅಂತ ನಂಬಲಾಗಿದೆ. ಹಾಗೆ ರಕ್ತವನ್ನು ತಂಪಾಗಿಸುತ್ತದೆ ಬೇಸಿಗೆ ಕಾಲದಲ್ಲಿ ಅಂತೇಳಿ ನಂಬಲಾಗಿದೆ. ಈ ನಮ್ಮ ಭಾರತೀಯ ಗಿಡಮೂಲಿಕೆ ತಜ್ಞರು ಕೆಮ್ಮನ್ನು ನಿವಾರಿಸಲಿಕ್ಕೆ, ಅಂದರೆ ತುಂಬ ದಿನಗಳಿಂದ ಕೆಮ್ಮು ನಿವಾರಣೆ ಆಗದೇ ಇದ್ದಂತಹ ಹಳೆಯ ಕೆಮ್ಮಿರ್ತದಲ್ಲ, ಅದಕ್ಕೆ ಜೇನುತುಪ್ಪದಲ್ಲಿ ನೆನೆಸಿದ ಇದರ ಬೀಜಗಳನ್ನು ಶಿಫಾರಸು ಮಾಡ್ತಾರೆ. ಮತ್ತು ಹಲ್ಲು ನೋವನ್ನು ನಿವಾರಿಸಲಿಕ್ಕೆ ಇದರ ಬೇರಿನ ತೊಗಟೆಯನ್ನು ಗ್ರಾಮೀಣ ಜನರು ಜಿಗಿತಾರೆ. ಆಯುರ್ವೇದ ಕೂಡ ಅದನ್ನೇ ಹೇಳ್ತದೆ. ಈ ಗಿಡದ ಎಳೆಯ ಚಿಗುರುಗಳು ಮತ್ತು ಇದರ ಹಣ್ಣಿನ ಸಾರವನ್ನು ಸಂಧಿವಾತ, ಕೀಲು ನೋವು ಮತ್ತು ದೇಹದ ಬಾವುಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಆಯುರ್ವೇದ ಪದ್ಧತಿಯಲ್ಲಿ ಬಳಸಿಕೊಳ್ಳಲಾಗ್ತದೆ. ಈ ಗಿಡದಲ್ಲಿರುವಂತಹ ಫ್ಲೇವನಾಯ್ಡ್ಗಳು ಮತ್ತು ಟ್ಯಾನಿನ್ಗಳು ಸೋಂಕುಗಳ ವಿರುದ್ಧ ಹೋರಾಡುವ ಆ್ಯಂಟಿ ಬ್ಯಾಕ್ಟೀರಿಯಾ ಮತ್ತು ಆ್ಯಂಟಿ ಫಂಗಲ್ ಗುಣಗಳನ್ನು ಹೊಂದಿವೆ. ಹೀಗಾಗಿ ಇದು ಶ್ವಾಸಕೋಶದ ಸಮಸ್ಯೆಗಳಿಗೆ ಉಪಯುಕ್ತವಾದಂತಹ ಸಸ್ಯವಾಗಿದೆ. ಅಸ್ತಮದಂತಹ ಶ್ವಾಸಕೋಶದ ತೊಂದರೆಗಳನ್ನು ನಿಯಂತ್ರಿಸಲು ಜಾನಪದ ವೈದ್ಯಕೀಯದಲ್ಲಿ ತುಂಬ ಬಳಕೆಯಾಗ್ತದೆ. ಈ ಗಿಡದ ಬೇರಿನ ಕಷಾಯವನ್ನು ಮೂತ್ರಪಿಂಡದ ಕಲ್ಲುಗಳು ಮತ್ತು ಮೂತ್ರನಾಳದ ಸೋಂಕುಗಳ ಚಿಕಿತ್ಸೆಯಲ್ಲಿ ಬಳಸಿಕೊಳ್ತಾರೆ. ಇದರ ಎಲೆ ಮತ್ತು ತೊಗಟೆಯನ್ನು ಈ ಅತಿಸಾರ ಮತ್ತು ಬೇದಿಗೆ ಚಿಕಿತ್ಸೆ ನೀಡಲಿಕ್ಕೆ ನಾಟಿ ವೈದ್ಯರು ಬಳಸ್ತಾರೆ. ಈ ನಮ್ಮ ಭಾರತದ ಕೆಲವು ಕಡೆ ಇದನ್ನೇ ಧಾರ್ಮಿಕವಾಗಿ ಶಮಿ ಮರ ಮತ್ತು ಬನ್ನಿ ಮರ ಅಂಥೇಳಿ ಗುರುತಿಸ್ತಾರೆ. ಇದರ ಪತ್ರೆಯನ್ನು ಪೂಜೆಗೆ ಬಳಸ್ತಾರೆ. ಮತ್ತು ಈ ಸಸ್ಯವನ್ನು ಮನೆಯ ಒಂದು ಮುಖ್ಯವಾದಂತಹ ಸ್ಥಳದಲ್ಲಿ ನೀಡೋದ್ರಿಂದ ವಾಸ್ತು ದೋಷಗಳು ನಿವಾರಣೆ ಆಗ್ತವೆ ಅಂತಲೂ ಕೂಡ ಹೇಳ್ತಾರೆ. ಹೀಗಾಗಿ ಅನೇಕರು ಮನೆ ಅಂಗಳದಲ್ಲಿ ಇದನ್ನು ಬೆಳೆಸ್ತಾರೆ. ಮತ್ತು ಇದನ್ನು ಮನೆ ಅಂಗಳದಲ್ಲಿ ಬೆಳೆಸುವುದರಿಂದ ಮನೆಗೆ ಲಕ್ಷ್ಮಿ, ಅಂದರೆ ಹಣಕಾಸಿನ ಆಕರ್ಷಣೆ ಆಗ್ತದೆ ಅಂತಲೂ ಕೂಡ ನಂಬ್ತಾರೆ. ಮತ್ತು ಯಾವುದಾದ್ರೂ ಒಂದು ರೀತಿಯ ಕಾರ್ಯಗಳನ್ನು ಮಾಡಬೇಕಾದ್ರೆ ಆ ಸತ್ಕಾರ್ಯಗಳೆಲ್ಲವೂ ಈಡೇರ್ತವೆ ಅಂತೇಳಿ ನಂಬ್ತಾರೆ. ಮತ್ತು ಇದನ್ನು ನಿತ್ಯ ಮನೆ ಮುಂದೆ ಬೆಳೆಸಿ ಪೂಜೆ ಮಾಡುವುದರಿಂದ ಅದರಿಂದ ಶನಿ ಕಾಟ ಅಥವಾ ಶನಿಯ ದೋಷಗಳಿದ್ದರೆ ನಿವಾರಣೆ ಆಗ್ತವೆ ಅಂತಲೂ ಕೂಡ ನಂಬಿದ್ದಾರೆ. ಹಾಗೆ ಇದರ ಪತ್ರೆಗಳನ್ನು ಶಿವನ ಪೂಜೆ, ಗಣೇಶ ಪೂಜೆ ಮತ್ತು ದುರ್ಗಾದೇವಿಯ ಪೂಜೆಯಲ್ಲಿ ಬಹಳ ಮುಖ್ಯ ಅಂತಲೂ ಕೂಡ ನಂಬಲಾಗಿದೆ. ಹೀಗಾಗಿ ಈ ಸಸ್ಯ ಆನ್ಲೈನ್ನಲ್ಲಿ ಕೂಡ ಮಾರಾಟಕ್ಕೆ ಲಭ್ಯ ಇದ್ದು ಯಾರಾದರಿಗೂ ಇಷ್ಟ ಇದ್ದರೆ ತರಿಸಿಕೊಂಡು ತಮ್ಮ ಮನೆ ಮುಂದೆ ಬೆಳೆಸ್ಬೋದಾಗಿದೆ. ಆ ಮೂಲಕ ಒಂದು ರೀತಿಯ ಒಳ್ಳೆಯ ಹೂಗಳನ್ನು ಬಿಡೋದ್ರಿಂದ ಅದೊಂದು ಅಲಂಕಾರಿಕ ಸಸ್ಯವಾಗಿ ಕೂಡ ಗಮನವನ್ನು ಸೆಳೀತದೆ. ನಿಮಗೂ ಕೂಡ ಈ ಎಡತರಿ ಅಥವಾ ಒಡತರೆ ಗಿಡ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸ್ಕೊಡಿ, ಅವರು ಕೂಡ ನೋಡಿ ತಿಳ್ಕೊಳ್ಳಿ. ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ.